ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಆಗುತ್ತಾ? ಈ ಚರ್ಚೆ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ. ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸತೀಶ್ ಜಾರಕಿಹೊಳಿ ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ಸಂಪುಟ ಪುನರ್ರಚನೆ ಬಗ್ಗೆ ಗೊತ್ತಿಲ್ಲ, ಅದನ್ನ ಸಿಎಂ ರನ್ನೇ ಕೇಳಬೇಕು. ಹೈಕಮಾಂಡ್ ನಮ್ಮ ಬಳಿ ರಿಪೋರ್ಟ್ ಕೇಳಿತ್ತು, ಕೊಟ್ಟಿದ್ದೀವಿ. ಸಚಿವರೆಲ್ಲ ಅವರವರ ಕಾರ್ಯವೈಖರಿಯ ಬಗ್ಗೆ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ನೀವು ಸಿಎಂ ಕೇಳೋಕೆ ನಾವೇನು ಮಾಡೋದ್ರೆ ನಾವು ಇಲ್ಲಿ ಪುನರ್ರಚನೆ ಮಾಡೋದನ್ನು ಅದೇನು ಸಿಎಂ ಕೊಟ್ಟಿರ್ತಾರೆ, ಅಧ್ಯಕ್ಷ ಕೊಟ್ಟಿರ್ತಾರೆ, ನಮ್ಗೇನು ಕೊಡ್ತಾರೆ ಅವರು? ಅಲ್ಲ, ರಿಪೋರ್ಟ್ ನಾವೇನೇನು ಎಲ್ಲಿ ಹೋಗಿದ್ದೀವಿ, ಎಷ್ಟು ಸಾರಿ ನೀವು ಕಾಂಗ್ರೆಸ್ ಆಫೀಸ್ಗೆ ಹೋಗಿದ್ರಿ, ನಿಮ್ಮ ಜಿಲ್ಲೆಗೆ ಬೇರೆ ಟೂರ್ ಏನೇನು ಮಾಡಿದ್ರಿ, ಸಾರ್ವಜನಿಕರಿಗೆ ಎಷ್ಟು ಭೇಟಿ ಆಗ್ತಾರೆ ಅಂತ ಕೇಳಿದಾರೆ. ಮಾಹಿತಿ ಇಲಾಖೆಯಲ್ಲಿ ಏನೇನು ಮಾಡಿದ್ರಿ, ಏನೇನು ಪ್ರಗತಿ ಅಂತ ಕೇಳಿದಾರೆ. ಅದನ್ನೆಲ್ಲ ಕೊಟ್ಟಿದ್ದೀವಿ. ಸಾರ್ವಜನಿಕ ಭೇಟಿ ಆಗೋದು, ಪಬ್ಲಿಕ್ ಭೇಟಿ ಆಗೋದು, ಪಕ್ಷದ ಸಂಘಟನೆಗೆ ಎಷ್ಟು ತೊಡ್ಕೊಂಡ್ರಿ ಅವೆಲ್ಲ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಮಂತ್ರಿಗಳು ಕೊಟ್ಟಿದ್ದಾರೆ. ಇಲ್ಲ ಅದನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವರ್ಸಸ್ ಶಾಸಕ ಯತ್ನಾಳ್ ಬಣ ಬಡಿದಾಟ ಮುಂದುವರೆದಿದೆ. ಹಾಗಾಗಿ ಈಗ ಬಿಜೆಪಿ ರೆಬಲ್ಸ್ಗೆ ವಿಜಯೇಂದ್ರ ಭರ್ಜರಿ ಶಾಕ್ ಕೊಟ್ಟಿದ್ದಾರೆ. ವಿಜಯೇಂದ್ರ ದೆಹಲಿ ಭೇಟಿ ರಾಜ್ಯ ಬಿಜೆಪಿಯಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಬಿಜೆಪಿ ರೆಬಲ್ಸ್ಗೆ ವಿಜಯೇಂದ್ರ ಭರ್ಜರಿ ಶಾಕ್ ಕೊಟ್ಟಿದ್ದಾರೆ. ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ, ನಿನ್ನೆ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ವಿಜಯೇಂದ್ರ. ಹೊಸ ವರ್ಷದ ದಿನವೇ ಭಿನ್ನರ ವಿರುದ್ಧ ಅಮಿತ್ ಶಾಗೆ ದೂರು ನೀಡಿದ್ದಾರೆ. ಅಮಿತ್ ಶಾ ಜೊತೆ 20 ನಿಮಿಷ ಮಾತುಕತೆಯನ್ನ ನಡೆಸಿದ್ರು ವಿಜಯೇಂದ್ರ. ಅಮಿತ್ ಶಾ ಬಳಿ ಯತ್ನಾಳ್ ಟೀಮ್ ವಿರುದ್ಧ ವಿಜಯೇಂದ್ರ ದೂರು ಕೊಟ್ಟಿದ್ದಾರೆ. ಪಕ್ಷ ಸಂಘಟನೆಗೆ ಯತ್ನಾಳ್ ಅಂಡ್ ಟೀಮ್ ಮಾಡ್ತಾ ಇರುವಂತಹ ಚಟುವಟಿಕೆಗಳು ತಡೆ ಒಡ್ತಾ ಇದೆ ಅಂತ ದೂರು ಕೊಟ್ಟಿದ್ದಾರೆ. ಇನ್ನು ಸಿಟಿ ರವಿ ವಿಷಯ, ಪ್ರಿಯಾಂಕ್ ಖರ್ಗೆ ಪ್ರಕರಣದ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಪ್ರಸಕ್ತ ಆಗ್ತಾ ಇರುವ ವಿದ್ಯಮಾನಗಳನ್ನ ಅಮಿತ್ ಶಾ ಅವರಿಗೆ ವಿವರಿಸಿದ್ದಾರೆ ವಿಜಯೇಂದ್ರ. ಬಿಜೆಪಿ ನಾಯಕರಿಗೆ ಬೆದರಿಕೆ ಕುರಿತಾಗಿಯೂ ಕೂಡ ವಿಜಯೇಂದ್ರ ಅಮಿತ್ ಶಾ ಬಳಿ ತಿಳಿಸಿದ್ದಾರೆ. ರೆಬೆಲ್ಸ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ಆದರೆ ಅಮಿತ್ ಶಾ ಭೇಟಿಗೆ ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ. ಈಗ ವಿಜಯೇಂದ್ರ ಭೇಟಿಯ ಬಳಿಕ ರೆಬೆಲ್ಸ್ ಎದೆಯಲ್ಲಿ ನಡುಕ ಶುರುವಾಗಿದೆ. ಮೊನ್ನೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದರು ವಿಜಯೇಂದ್ರ, ನಿನ್ನೆ ಅಮಿತ್ ಶಾ ಅವರನ್ನ ಭೇಟಿಯಾದರು. ಅಮಿತ್ ಶಾ ಜೊತೆ 20 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ರು. ರಾಜ್ಯದ ಪ್ರಸಕ್ತ ಬೆಳವಣಿಗೆಗಳನ್ನ ಅಮಿತ್ ಶಾ ಅವರಿಗೆ ಸವಿಸ್ತಾರವಾಗಿ ವಿವರಿಸಿದರು. ಅಮಿತ್ ಶಾ ಅವರ ಮುಂದಿಟ್ಟು ಮೋದಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ವಿಜಯೇಂದ್ರ. ವಿಜಯೇಂದ್ರ ಭೇಟಿಯ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಉಂಟಾಗಿದೆ. ಇವತ್ತು ಸಂಜೆ ಬೆಂಗಳೂರಿಗೆ ಜೆಪಿ ನಡ್ಡಾ ಅವರು ಆಗಮಿಸುತ್ತಿದ್ದಾರೆ. ವಿಜಯೇಂದ್ರ ಯತ್ನಾಳ್ ಬಡಿದಾಟಕ್ಕೆ ಹಾಗಾದ್ರೆ ಬ್ರೇಕ್ ಬೀಳತ್ತಾ? ಜೆಪಿ ನಡ್ಡಾ ಅವರ ಆಗಮನದಿಂದ ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಕಡಿವಾಣ ಬೀಳತ್ತಾ ಅನ್ನುವಂತಹ ಪ್ರಶ್ನೆ ಏಕಾಏಕಿ ದಿಲ್ಲಿಯಿಂದ ರಾಜ್ಯಕ್ಕೆ ದೌಡಾಯಿಸ್ತಾ ಇದ್ದಾರೆ ವಿಜಯೇಂದ್ರ. ರೆಬಲ್ಸ್ ಟೀಮ್ಗೆ ಜೆಪಿ ನಡ್ಡಾ ಹಾಗಾದ್ರೆ ಚಾಟಿ ಬೀಸ್ತಾರ? ಬಂಡಾಯ ಶಮನಕ್ಕೆ ಜೆಪಿ ನಡ್ಡಾ ಆಗಮಿಸುತ್ತಿದ್ದಾರೆ. ಜೆಪಿ ನಡ್ಡಾ ಆಗಮನದಿಂದ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಹೋಗುತ್ತಾ? ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳತ್ತಾ ಅನ್ನುವಂತಹ ಪ್ರಶ್ನೆ. ಮೋದಿ ಅಮಿತ್ ಶಾ ಅವರನ್ನ ಭೇಟಿಯಾದಂತಹ ವಿಜಯೇಂದ್ರ ಈಗ ದಿಲ್ಲಿಯಿಂದ ರಾಜ್ಯಕ್ಕೆ ದೌಡಾಯಿಸ್ತಾ ಇದ್ದಾರೆ. ಕಾರಣ ಇವತ್ತು ಸಂಜೆ ಬೆಂಗಳೂರಿಗೆ ನಡ್ಡಾ ಅವರ ಆಗಮನ ಆಗುತ್ತೆ. ರೆಬಲ್ಸ್ ಟೀಮ್ಗೆ ಜೆಪಿ ನಡ್ಡಾ ಚಾಟಿ ಬೀಸ್ತಾರ? ರಾಜ್ಯದಲ್ಲಾಗ್ತಾ ಇರುವಂತಹ ಪ್ರಸಕ್ತ ವಿದ್ಯಮಾನದ ಕುರಿತಾಗಿ ವಿಜಯೇಂದ್ರ ಅವರು ಹೈಕಮಾಂಡ್ ಬಳಿ ದೂರು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಜೆಪಿ ನಡ್ಡಾ ಅವರ ಆಗಮನ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಹೊಸ ವರ್ಷದ ದಿನವೇ ರೆಬಲ್ಸ್ ವಿರುದ್ಧ ದೂರು ಕೊಟ್ರ ಹೈಕಮಾಂಡ್ ಬಳಿ ವಿಜಯೇಂದ್ರ?
ವೀಣಾ ದೂರು ಕೊಟ್ಟರು ಅಂತ ಇಲ್ಲ, ಯಾಕಂದರೆ ರಾಜ್ಯದ ಪ್ರತಿ ಇಂಚಿಂಚು ಮಾಹಿತಿ ಕೂಡ ಅಮಿತ್ ಶಾ ಅವರ ಬಳಿ ಇದೆ. ಮತ್ತು ಅಸಮಾಧಾನಗಳು ಏನು ಅನ್ನುವಂಥದ್ದು ಕೂಡ ಅವರ ಬಳಿ ಇದೆ. ಆದರೆ ರಾಜ್ಯದ ವಿದ್ಯಮಾನಗಳು ಏನಿದೆ, ಪಕ್ಷದ ಬೆಳವಣಿಗೆ ಇರ್ಬೋದು, ಅಥವಾ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಇರ್ಬೋದು, ಅಥವಾ BJP ಶಾಸಕರಿಗೆ ಸುಪಾರಿ ಕಿಲ್ಲರ್ಗಳಿಂದ ಬೆದರಿಕೆ ಇದೆ ಅನ್ನುವಂಥ ವಿಚಾರ ಇರ್ಬೋದು, ಈ 3 ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂಥದ್ದು. ಇಲ್ಲಿ ಹಲವು ಸಂದರ್ಭಗಳಲ್ಲಿ ವಿಜಯೇಂದ್ರ ಅವರು ನೇರವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ನೀಡಿದ್ದಾರೆ. ನಾನು ಯಾರ ವಿರುದ್ಧವೂ ಕೂಡ ದೂರನ್ನು ಕೊಡುವುದಿಲ್ಲ, ಆದರೆ ಎಲ್ಲ ಮಾಹಿತಿಯನ್ನು ಏನು ಹೋಗಬೇಕೋ ಅದು ಮಾಹಿತಿ ಹೋಗುತ್ತೆ ಅಷ್ಟೇ. ಅಂದರೆ ಒಬ್ಬರ ವಿರುದ್ಧ ನಾನು ದೂರು ಕೊಡಲಿಕ್ಕೆ ನನ್ನನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿಲ್ಲ ಅನ್ನುವಂಥದ್ದು ಹಲವು ಬಾರಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಇವತ್ತು ಕೂಡ ಅಷ್ಟೇ, ಅಂದರೆ ನಿನ್ನೆಯೂ ಕೂಡ ಅಷ್ಟೇ, ಅವರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಸುಮಾರು 20 ನಿಮಿಷಗಳ ಕಾಲ ಅವರ ನಿವಾಸ, ಅಂದರೆ ಅಮಿತ್ ಶಾ ಅವರ ನಿವಾಸದಲ್ಲಿ ಭೇಟಿ ನಡೀತು. ಆ ಸಂದರ್ಭದಲ್ಲಿ ರಾಜಕೀಯ ವಿದ್ಯಮಾನ, ಹೆಚ್ಚಾಗಿ ಕಾಂಗ್ರೆಸ್ ವಿರುದ್ಧ ಕೈಗೊಂಡಂಥ ಹೋರಾಟಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂಥದ್ದು. ಅದರ ಜೊತೆಗೆ BJP ಶಾಸಕರ ಕಲಬುರ್ಗಿ ಭಾಗದ BJP ಶಾಸಕರೊಬ್ಬರಿಗೆ ಸುಪಾರಿ ಕಿಲ್ಲರ್ಗಳಿಂದ ಬೆದರಿಕೆ ಇದೆ, ಇದರ ಬಗ್ಗೆ ಬಹಳ ಇದು ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಅಮಿತ್ ಶಾ ಅವರ ಜೊತೆ ವಿಜಯೇಂದ್ರ ಅವರು ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು. ಇನ್ನು ಅಸಮಾಧಾನದ ವಿಚಾರಕ್ಕೆ ಬಂದರೆ ಎಲ್ಲ ಮಾಹಿತಿ ನನಗೆ ಗೊತ್ತಿದೆ ಅನ್ನುವಂಥ ಮಾತನ್ನು ಸೂಕ್ಷ್ಮವಾಗಿ ಅಮಿತ್ ಶಾ ಅವರು ವಿಜಯೇಂದ್ರ ಅವರಿಗೆ ಹೇಳಿದ್ದಾರೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂಥದ್ದು. ಹಾಗಾಗಿ 1 ವಾರದ ಅಂತರದಲ್ಲಿ ಮೋದಿ ಅವರನ್ನು ಭೇಟಿಯಾಗಿದ್ದಿರ್ಬೋದು, ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಿರ್ಬೋದು, ಎರಡೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಮೆಸೇಜ್ ಅಂತೂ ರಾಜ್ಯಕ್ಕೆ ಪಾಸ್ ಆಗಿದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ವರ್ಷದ ಮೊದಲನೇ ಅವರ ಆಗಮನ ರಾಜ್ಯಕ್ಕೆ ಏನಾಗ್ತಾ ಇದೆ, ಸೊ ಇದು ಕೂಡ ಇದರ ಒಂದು ಭಾಗನ. ಮೋದಿ ಅಮಿತ್ ಶಾ ಅವರನ್ನ ಭೇಟಿಯಾದ ಬೆನ್ನಲ್ಲೇ ಈಗ JP ನಡ್ಡಾ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರುವಂಥದ್ದು. ಹೌದು, ಅಂದರೆ ಅದನ್ನು ಭಾಗ ಅಂತಲೂ ಹೇಳ್ಬೋದು, ಅಲ್ಲ ಅಂತಲೂ ಕೂಡ ಹೇಳ್ಬೋದು. ಕಾರಣ ಇಷ್ಟೇ, ವಿಜಯೇಂದ್ರ ಅವರು ಒಟ್ಟಿಗೆ, ಅಂದರೆ ಒಂದೇ ವಾರದ ಅಂತರದಲ್ಲಿ 10 ದಿನದ ಅಂತರದಲ್ಲಿ 3 ನಾಯಕರನ್ನು ಭೇಟಿ ಮಾಡಿದಂತೆ ಆಗುತ್ತೆ. ಮೋದಿ ಅವರ ಭೇಟಿ ಆಯಿತು, ನಿನ್ನೆ ಅಮಿತ್ ಶಾ ಅವರ ಭೇಟಿ ಆಯಿತು, ಇವತ್ತು ಸಂಜೆ ನಡ್ಡಾ ಅವರು ಬೆಂಗಳೂರು ತಲುಪ್ತಾರೆ. ಹಾಗಾಗಿ ಅವರನ್ನು ಕೂಡ ಭೇಟಿ ಮಾಡ್ತಾರೆ ಅನ್ನುವಂಥದ್ದು. ಅನೌಪಚಾರಿಕವಾಗಿ ಒಂದಷ್ಟು ಮಾತುಕತೆಗೆ ಅವಕಾಶ ಇರುತ್ತೆ. ಅವರು ನೇರವಾಗಿ ವಿಮಾನ ನಿಲ್ದಾಣದಿಂದ ನಿಮಾನ್ಸ್ ಗೆಸ್ಟ್ ಹೌಸಲ್ಲಿ ಇರ್ತಾರೆ ಅನ್ನುವಂಥದ್ದು ಈ ತನಕ ಮಾಹಿತಿ. ನಾಳೆ ಒಂದು ತಾಸು ಮಾತನಾಡಲಿಕ್ಕೆ KK ಗೆಸ್ಟ್ ಹೌಸಲ್ಲಿ ರಾಜ್ಯದ ನಾಯಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿ ಈ ತನಕ ಇರುವಂಥದ್ದು. ಆದರೆ ಈ ತನಕವೂ ಕೂಡ ಯಾವ ನಾಯಕರ ಅಪಾಯಿಂಟ್ಮೆಂಟು ಕೂಡ ಫಿಕ್ಸ್ ಆಗಿಲ್ಲ, ಅಂದರೆ ಮಾತುಕತೆಗೆ ವಿಚಾರವಾಗಿ. ಆದರೆ ಅನೌಪಚಾರಿಕವಾಗಿ ಅವರನ್ನು ಸ್ವಾಗತ ಮಾಡುವಂಥದ್ದಿರ್ಬೋದು, ಅವರನ್ನು ಬೀಳ್ಕೊಡುವಂಥದ್ದಿರ್ಬೋದು, ಆ ಸಂದರ್ಭದ ಹೊತ್ತಿನಲ್ಲಿ ಒಂದು 10-15 ನಿಮಿಷ ಎರಡೂ ಕಡೆಯ ನಾಯಕರ ಜೊತೆ ಮಾತನಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆದರೆ ಒಂದು ಅಸಮಾಧಾನ ಏನು ನಡೀತಾ ಇದೆ ಅದಕ್ಕೊಂದು ಮದ್ದನ್ನು ಹುಡುಕುವಂತಹ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಯಾವ ನಾಯಕರು ಭೇಟಿ, ಅಂದರೆ ಒಂದೇ ಬಣದ ನಾಯಕರಿಗೆ ಅವರಿಗೆ ಅವಕಾಶ ಕೊಟ್ಟರೆ ಅದು ಮತ್ತೊಂದು ರೀತಿ ಹೋಗುತ್ತೆ, ಬೇರೆಯದ್ದೇ ಪರಿಣಾಮಗಳು ಉಂಟಾಗುತ್ತೆ. ಅದನ್ನು ಹೊರತಾಗಿ ಎರಡೂ ಬಣದ ನಾಯಕರುಗಳಿಗೆ ಅವಕಾಶ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು ಬಹಳ ಮುಖ್ಯ. ಸಾಮಾನ್ಯಕ್ಕೆ ಒಂದು ಕಾರ್ಯಕ್ರಮ, ಅಂದರೆ ನಾಳೆ ಇಡೀ ದಿನ ನಿಮಾನ್ಸ್ ಕಾರ್ಯಕ್ರಮದಲ್ಲಿ ನಡ್ಡಾ ಅವರು ಭಾಗವಹಿಸ್ತಾ ಇದ್ದಾರೆ, ಆರೋಗ್ಯ ಸಚಿವರು ಕೂಡ ಆಗಿರುವ ಕಾರಣಕ್ಕೋಸ್ಕರ. ಹಾಗಾಗಿ ಎಲ್ಲಿ ಸಮಯ ಸಿಗುತ್ತೋ ಅಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂಥದ್ದು. ವೀಣಾ, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಇನ್ನು ವಿಜಯೇಂದ್ರ ದಿಲ್ಲಿ ಭೇಟಿಯ ಬೆನ್ನಲ್ಲೇ ಯತ್ನಾಳ್ ಸೈಲೆಂಟ್ ಆದ್ರ. ನಾನು ಪಾರ್ಟಿ ಆಂತರಿಕ ವಿಷಯವನ್ನ ಮಾತನಾಡಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ. ನಿಮಗೆ ದೊಡ್ಡ ಭವಿಷ್ಯ ಇದೆ ಅಂತ ಕೇಂದ್ರ ನಾಯಕರೇ ಹೇಳಿದ್ದಾರೆ. ಯಾರಾದ್ರೂ ಅಧ್ಯಕ್ಷರಾಗ್ಲಿ, ಪಾರ್ಟಿ ಪರ ಕೆಲಸ ಮಾಡ್ತೇವೆ, ನಾವು ಚಾಡಿಕೋರರಲ್ಲ, ಹೈಕಮಾಂಡ್ಗೆ ದೂರ್ ನೀಡೋರಲ್ಲ. ವಿಜಯೇಂದ್ರ ಹೈಕಮಾಂಡ್ ಭೇಟಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಟಾಂಗ್ ಕೊಟ್ಟಿರುವಂತಹ ಪರಿ. ನಾನು ಯಾವತ್ತೂ ದೂರ್ ಕೊಡಲ್ಲ ಅಂತಾರೆ ವರಿಷ್ಠರು, ನಾವು ಓಡ್ತಾರವರು ದೂರ್ ನೀಡೋರಲ್ಲ ಅಂತ ಹೇಳ್ತಾರೆ. ವಿಜಯೇಂದ್ರ ಅವರು ಬದಲಾವಣೆ ಆಗ್ತಾರೆ ಅಂತ ಕೆಲವರು ಮಾತಾಡ್ತಾ ಇದ್ರು. ಕೆಲವೊಂದಿಷ್ಟು ಚರ್ಚೆಗಳ ಪ್ರಕಾರ ಬೊಮ್ಮಾಯಿ ಅವ್ರ ಹೆಸರುಗಳೆಲ್ಲ ಓಡಾಡ್ತಾ ಇದ್ದಾವೆ. ಹೌದಾ, ವಿಜಯೇಂದ್ರ ಅವರು ಬದಲಾವಣೆ ಆಗ್ತಾರ? ನನಗೇನೂ ಗೊತ್ತಿಲ್ಲ ರೀ. ಪಕ್ಷದ ಆಂತರಿಕ ವಿಚಾರಗಳನ್ನು ಏನೋ ಮಾತಾಡೋದಲ್ಲ. ನೀವು ಕಾಂಗ್ರೆಸ್ ಬಗ್ಗೆ ಏನಾರು ಕೇಳೋದಿದ್ರೆ ಕೇಳ್ರಿ, ಜನರ ಸಮಸ್ಯೆ ಬಗ್ಗೆ ಕೇಳ್ರಿ. ನನಗೆ ಮ್ಯಾಗಿನವ್ರು ಹೇಳ್ಯಾರ ಆಂತರಿಕದು ಏನೋ ಮಾತಾಡಬೇಡಪ್ಪ, ಭಾಳ ಒಳ್ಳೆಯ ಭವಿಷ್ಯ ನಿನಗಿದೆ ಅಂತ ಹೇಳ್ಯಾರ, ಅದಕ್ಕೆ ನಾನು ಮಾತಾಡೋದಿಲ್ಲ. ಯತ್ನಾಳ್ ಅವರು ಬದಲಾಗಿದ್ದಾರೆ.
ಬದಲಾಗಬೇಕಲ್ರಿ. ಮ್ಯಾಗಿನವರೇ ನನಗೆ ಆಶ್ವಾಸನೆ ಕೊಟ್ಟ ಮ್ಯಾಗ ಓಕೆ. ನೀವು ಒಬ್ಬ ಒಳ್ಳೆಯ ಲೀಡರ್ ಅದಿ, ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಒಂದು ಆಸ್ತಿ ಇದೆ ಅಂತ ಹೇಳ್ಯಾರ. ಅದು ರಾಷ್ಟ್ರೀಯ ಮಟ್ಟದವ್ರು ಹೇಳ್ಯಾರ, ಇವ್ರು ಅಲ್ಲ. ಹಾಂ, ಇಲ್ಲಿ ಬೆಂಗಳೂರಿನಾಗ ಕೂತವ್ರಲ್ಲ, ಮ್ಯಾಗಿನವ್ರು ಹೇಳ್ಯಾರ. ಅದಕ್ಕೆ ನಾನು ಅವ್ರಿಗೆ ಗೌರವ ಕೊಟ್ಟು ವಿಜಯೇಂದ್ರನೇ ಮಾಡಲಿ, ಅವ್ರು ತೆಗೀಲಿ, ಅವೇನೂ ನಮಗೆ ಸಂಬಂಧ ಇಲ್ಲ. ಯಾರು ಮಾಡಿದ್ರು ನಾವು ಪಕ್ಷದ ಕೆಲಸ ಮಾಡ್ತೀವಿ. ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಬರ್ತಾ ಇದ್ದಾರೆ, ಜೆ ಪಿ ನಡ್ಡಾ ಅವರು, ಭೇಟಿ ಮಾಡ್ತೀರಾ? ಇಲ್ಲ, ಅವರು ಸರ್ಕಾರಿ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಅವರ ಏನೋ ಒಂದು ಇಲಾಖೆ ಇದೆ, ಅದರದ್ದು ಕಾರ್ಯಕ್ರಮ. ನಾವೇನು ಭೇಟಿಯಾಗುವಂಥದ್ದು ಏನೋ ಅಂಥದ್ದು ನಾವು ದೂರು ಕೊಡೋದು, ಚಾಡಿ ಹೇಳೋದು ನಮ್ದು ಇಲ್ಲ. ಚಾಡಿಕೋರರಲ್ಲ. ಮೇಲಿಂದ ಮೇಲೆ ದಿಲ್ಲಿಗೆ ಹೋಗಿ ನಾವು ಬುಕ್ಕೆ ಹಿಡ್ಕೊಂಡು ನಿಂದ್ರೆ ಗಿರಾಕಿಗಳಲ್ಲ. ನಾವು ಜನಪರ ಹೋರಾಟ ಮಾಡ್ತೀವಿ. ಪಕ್ಷಕ್ಕೆ ಹೋಟ್ ತರುವಂಥ ಮಷಿನ್ಗಳು ನಾವು, ಚಾಡಿ ಹೇಳು ಮಷಿನ್ಗಳಲ್ಲ. ಯತ್ನಾಳ್ ಆಗಲಿ, ಜಾರಕಿಹೊಳಿ ಆಗಲಿ, ಹಿಂಬಾಳೆ ಆಗಲಿ, ಕುಮಾರ್ ಬಂಗಾರಪ್ಪ ಆಗಲಿ, JM ಸಿದ್ದೇಶ್ ಆಗಲಿ, ಇವರೆಲ್ಲ ಗೌರವವಾಗಿ ರಾಜಕಾರಣ ಮಾಡೋರು ಹೊರತು ಚಾಡಿ ಹೇಳಿ ಹಿರಿಯರಿಗೇನೋ ಯತ್ನಾಳ್ ಹಾಗೆ ಹೀಗೆ ಹೇಳುವಂಥ ಗಿರಾಕಿಗಳಲ್ಲ. ವಿಜಯೇಂದ್ರ ಹಾಗೆ ಅದಾನ ಅಂತ ಹೆಂಗೆ ಚಾಡಿ ಅಂದೂ ಹೇಳಲ್ಲ, ರಾಷ್ಟ್ರೀಯ ಅಧ್ಯಕ್ಷರು ಹೇಳಲ್ಲ, ಗೃಹ ಮಂತ್ರಿಗಳು ಹೇಳಲ್ಲ. ಹೀಗಾಗಿ ನಾವು ಗೌರವ ಹೆಚ್ಚಾಗ್ತಾಯಿದೆ. ಒಮ್ಮೆನೇ ಬಂದು ಚಾಡಿ ಹೇಳೋದಿಲ್ಲಲ್ಪ, ಇದು ಯತ್ನಾಳ್ ಈಸ್ ಗ್ರೇಟ್ ಅಂತ ಹೇಳಿದ್ರತ್ತ ಮನೆ ಒಬ್ಬ ನಾಯಕರು. ಯಾರ ಬಗ್ಗೆ ಚಾಡಿ ಹೇಳೋದಿಲ್ಲ ಅಂದರೆ ಯತ್ನಾಳ್ ಈಸ್ ಗ್ರೇಟ್ ಅಂತ ಹೇಳಿದ್ರು. ಇಂಥವೆಲ್ಲ ಒಳ್ಳೆಯ ಸಂಬೋಧನೆ ನಮ್ಗೆ ಆಗ್ತಾಯಿದೆ. ಅದಕ್ಕೆ ನಾವು ಪಕ್ಷದ ಆಂತರಿಕ ವಿಚಾರ ಮಾತಾಡೋದಿಲ್ಲ. ಇದು ಯತ್ನಾಳ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಗುರು ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.